ವೆಲ್ಕಮ್ ಟು ದಿ ಬ್ಲಾಗ್. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ನಾನು ಯಾವಾಗ ಲೋ ಫೀಲ್ ಮಾಡ್ತೀನೋ ಅವಾಗೆಲ್ಲ ಈ ವರ್ಡ್ಸ್ನ ನಾನು ರಿಮೆಂಬರ್ ಮಾಡ್ತೀನಿ. ಹೌಸ್ ವೈಫ್, ವರ್ಕಿಂಗ್ ವುಮೆನ್, ಮದರ್ ಆಫ್ ಎ ಚೈಲ್ಡ್ ಆ್ಯಂಡ್ ಟ್ಯೂಷನ್ ಟೀಚರ್. ಇಟ್ಸ್ ರಿಯಲಿ ನಾಟ್ ಆ್ಯನ್ ಈಸಿ ಟಾಸ್ಕ್. ಎಲ್ಲರೂ ಅಂದ್ಕೊಬೋದು ಇಷ್ಟೂ ಇವಳು ಮಾಡಲ್ಲ ಅಂತ. ಎಸ್, ನಿಜವಾಗ್ಲೂ ನಾನು ಇಷ್ಟನ್ನು ಮೇಂಟೈನ್ ಮಾಡ್ತೀನಿ ಅಂದರೆ ಯೋಚನೆ ಮಾಡಿ. ಅದ್ರ ಜೊತೆ ಈಗ ಯೂಟ್ಯೂಬ್ ಬ್ಲಾಗ್ನೂ ಕೂಡ ಶುರು ಮಾಡಿದ್ದೀನಿ. ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇದೆಯಾ? ಎಸ್, ಖಂಡಿತ ಇದೆ. ಯಾಕಪ್ಪ ಅಂದರೆ ನಾವು ಲೈಫಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ಬೋದು. ಈಗೇನೋ ಕೆಲಸ ಮಾಡ್ದಲ್ಲ ಸುಮ್ಮನೆ ಮನೇಲಿ ಇದ್ದೀವಿ ಅಂದರೆ ತಲೆ ತುಂಬ ನೂರಾರು ಯೋಚನೆ. ಅದಕ್ಕೆ ನಾನು ನನ್ನ ಲೈಫ್ನ ಬ್ಯುಸಿಯಾಗಿ ಇಟ್ಕೊತೀನಿ. ಹಾಯ್ ಮಾಡಿ. ಏನದು? ಏನಪ್ಪ ಅದು? ಕಡ್ಡಿನಾ? ಏನು ಮಾಡ್ತಿದ್ದೆ? ಹಾಗೆ ನೀವೂ ಕೂಡ ಯಾವಾಗಲೂ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರೋದಕ್ಕೆ ಟ್ರೈ ಮಾಡಿ. ಆವಾಗ ಯಾವುದೇ ರೀತಿ ಟೆನ್ಷನ್ಸ್ ಇರೋಲ್ಲ. ಆ ಕೆಲಸಗಳಲ್ಲಿ ನಾವು ನೆಮ್ಮದಿನೂ ಕಾಣ್ಬೋದು ಮತ್ತು ಇಡೀ ದಿನ ಆ್ಯಕ್ಟಿವ್ ಆಗಿ ಕೂಡ ಇರ್ಬೋದು. ಮತ್ತು ಇಲ್ಲಿ ನೋಡಿ ನಮ್ಮ ಚೋಟು, ಅವನು ಅದನ್ನು ಮಾಡ್ತಿರೋದು ಏನೋ ಥರ್ಮೋಕೋಲಲ್ಲಿ ಏನೋ ಕಡ್ಡಿನೆಲ್ಲ ಸಿಕ್ಸಿದ್ದಾನೆ. ನಂಗೆ ನೋಡ್ತಿದ್ರೆ ಏನೋ ಪ್ರಾಜೆಕ್ಟ್ ಮಾಡಿದ್ದಾನೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಇವತ್ತು ನಾನು ಚೋಟುನ ಕರ್ಕೊಂಡು ಅಮ್ಮರ ಮನೆಗೆ ಬಿಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ನನಗೆ ನಾಳೆಯಿಂದ ಡ್ಯೂಟಿ ಜಾಯ್ನ್ ಇದೆ, ಹಾಗಾಗಿ ಅಮ್ಮರ ಮನೆ ಬಿಡೋಕ್ಕೆ ಹೋಗ್ತಿದ್ದೀನಿ. ಇದೇನಪ್ಪ ಮಗುನೂ ನೋಡಿಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ ಅಂದರು, ಇವಾಗ ನೋಡಿದ್ರೆ ಅಮ್ಮರ ಮನೆಗೆ ಬಿಡೋಕ್ಕೆ ಹೋಗ್ತಿದ್ದೀನಿ ಅಂದ್ಕೊಂಡ. ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಒಂದು ವೀಕ್ ಅಷ್ಟು ದಿನ ಅವ್ರ ಮನೇಲಿ ಬಿಟ್ಟರೆ ನನಗೂ ಟ್ರೈನಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ಮತ್ತೆ ನಾನು ಅವ್ರನ್ನ ಕರ್ಕೊಂಡು ನಮ್ಮ ಆಫೀಸಲ್ಲೇ ನೋಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಮ್ಮರ ಮನೇಲಿ ಬಿಡ್ತಾಯಿದ್ದೀನಿ. ಅಲ್ಲಿಗೆ ಹೋಗಿದ ತಕ್ಷಣ ಎಷ್ಟು ಖುಷಿಯಿಂದ ಅವನು ಅವ್ರ ಅಜ್ಜಿ ತಾತನ ಜೊತೆ ಆಟಾಡ್ತಿದ್ದಾನೆ, ನೀವೇ ನೋಡಿ. ಮೊಮ್ಮಕ್ಕಳು ಬಂದ ಮೇಲಂತೂ ನಮ್ಮ ಅಪ್ಪ ಅಮ್ಮಂಗೆ ನಮಗಿಂತ ಮಕ್ಳಿಗಿಂತ ಮೊಮ್ಮಕ್ಕಳ ಮೇಲೇ ಜಾಸ್ತಿ ಕನ್ಸರ್ನು, ಕೇರ್ ಇರುತ್ತೆ. ಆದ್ರೂ ಅದನ್ನು ನೋಡೋದಕ್ಕೆ ನಮಗೆಲ್ಲರಿಗೂ ಖುಷಿ ಅಲ್ವ. ಒಂದು ಪಕ್ಷ ನಾವು ಪೇರೆಂಟ್ಸು ನಮ್ಮ ಮಕ್ಕಳ ಮೇಲೆ ಕೈ ಮಾಡಿಬಿಡ್ತೀವಿ, ಸಿಟ್ಟು ಬಂದರೆ ತಡ್ಕೊಳ್ಳಲ್ಲ, ಹೊಡೆದ್ಬಿಡ್ತೀವಿ. ಬಟ್ ಅಜ್ಜಿ ತಾತ ಹಂಗಲ್ಲ. ಎಷ್ಟೇ ಅಯ್ಯೋ ಅನಿಸಿದ್ರು, ಎಷ್ಟೇ ರೋಸಿದ್ರೂ ಕೂಡ ಅವರು ಅದನ್ನೆಲ್ಲ ತಡ್ಕೊತಾರೆ. ಅದಕ್ಕೇ ಅವರು ಅಜ್ಜಿ ತಾತ. ಅವ್ರನ್ನ ಮುದ್ದು ಮಾಡೋದಕ್ಕೇ ಮಕ್ಕಳು ನಮಗಿಂತ ಜಾಸ್ತಿ ಅವ್ರನ್ನ ಇಷ್ಟಪಡ್ತಾರೆ. ನಾನು ಅರ್ಶಿನ ಬೆಂಗಳೂರಿಗೆ ಬಿಟ್ಟು ಇವತ್ತೇ ನಾನು ರಿಟರ್ನ್ ಆಗಬೇಕಿತ್ತು. ಬಿಡಬೇಕಾದ್ರೆ ಏನೋ ಕರ್ಕೊಂಡು ಹೋಗ್ಬಿಡ್ತೀನಿ, ಆದರೆ ಅತ್ತಿಂದ ಅವನ್ನ ಬಿಟ್ಟು ಬರಬೇಕಾದ್ರೆ ಭಾರವಾದ ಮನಸ್ಸಿಂದ ವಾಪಸ್ ಬರಬೇಕು. ಎಷ್ಟು ಕಷ್ಟ ಅಂದರೆ ಅವನನ್ನು ಅಲ್ಲಿ ಬಿಟ್ಟು ಬರಬೇಕಾದ್ರೆ ಆ ಮೂಮೆಂಟ್ ಇದೆಯಲ್ಲ, ಅದನ್ನು ನೆನೆಸ್ಕೊಳ್ಳೋಕ್ಕೇ ಆಗಲ್ಲ. ಅಷ್ಟು ಒಂಥರ ಬೇಜಾರಾಗುತ್ತೆ. ಆದರೆ ಚೆನ್ನಾಗಿ ನೋಡ್ಕೊತಾರೆ ಅಪ್ಪ ಅಮ್ಮ. ಆದರೂ ನಾವು ಅವನ್ನ ತುಂಬ ಮಿಸ್ ಮಾಡ್ಕೊತೀವಿ. ನಮ್ಮ ಅಪ್ಪಂಗಂತೂ ನಮ್ಮ ಅರ್ಶಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅರ್ಶಿನ ಕಂಡ್ರೆ. ಅವನಿಗೆ ಒಂಚೂರು ಹೊಡಿಬೇಡ ಅಂತ ಹೇಳ್ತಾರೆ ನನ್ನ ಹತ್ರ ಕಳಿಸ್ಬೇಕಾದ್ರೂ. ಫೈನಲಿ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಅಪ್ಪನ ಅರ್ಶಿ ಹತ್ರ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ರಿಟರ್ನ್ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಾಕು ಅನ್ನಿಸ್ಬಿಡುತ್ತೆ. ಮನೆಗೆ ಬಂದು ಮತ್ತು ನಾನು ಫ್ರೆಶ್ ಅಪ್ ಆಗಿ ಹಿಂದೆಲೇ ಟ್ಯೂಷನ್ ಹುಡುಗರು ಬರ್ತಿದ್ರು, ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಮತ್ತು ನಾನು ನಿನ್ನೆ ಟ್ಯೂಷನ್ ಹುಡುಗರಿಗೆ ಏನೋ ಒಂದು ಟಾಸ್ಕ್ ಕೊಟ್ಟಿದ್ದೆ, ಅದನ್ನು ಮುಗಿಸಿದ್ರಾ ಇಲ್ವಾ ಅಂತ ಕೇಳ್ತಾಯಿದ್ದೆ. ಅವರಿಗೆ ಟಾಸ್ಕ್ ಕೊಟ್ಟು ನಾನೇ ಅದನ್ನು ಮರ್ತೋಗಿದ್ದೆ. ಅದನ್ನು ಕೇಳ್ತಾಯಿದ್ದೆ ಏನೇನು ಮಾಡಿದ್ರಿ ಅಂತ. ಹಾಗೆ ಕೊನೆಯಲ್ಲಿ ಒಂದು ಮೋಟಿವೇಶ್ನಲ್, ಜಸ್ಟ್ ಮಕ್ಕಳಿಗೆ ಯಾವ ಥರ ನಾನು ಮೋಟಿವೇಟ್ ಮಾಡ್ತೀನಿ ಅಂತ ಇದೆ. ಕೊನೆವರೆಗೂ ವಿಡಿಯೋನ ನೋಡಿ, ಮಿಸ್ ಮಾಡಿಬಿಡಿ. ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಾಕುದ್ರಾ? ನೀನು ಹಂಗೆ ಮಾಡ್ದ? ನೀನು ತಾನು ಏನೇನು ಅಂದ್ಕೊಂಡಿದ್ದೀರಾ ಅಂತ ನಿಮಗೆ ನೆನಪಿದೆ ತಾನೇ? ನೀವೇನು ಬರ್ದಿದ್ದೀರೋ, ನಿಮ್ಗೇನು ಗೋಲ್ಸ್ ಇತ್ತೋ ಅದ್ರ ಬಗ್ಗೆ ನೀವು ವರ್ಕ್ ಮಾಡಬೇಕು. ಸುಮ್ಮನೆ ಇವಾಗ ಬೀಜನ ಕೆಳಗೆ ಹಾಕಿದ ತಕ್ಷಣ ಅದು ಮರ ಆಗಿಬಿಡಲ್ಲ. ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದನ್ನೆಲ್ಲ ಹಾಕ್ತಾಗ್ಲೇ ಅದು ದೊಡ್ಡ ಮರ ಆಗೋದು. ಆಯಿತಾ? ಸೊ ನೀವು ಏನು ನಿಮ್ಮದು ಗೋಲ್ ಸೆಟ್ ಮಾಡ್ಕೊಂಡಿದ್ರೆ ಅದ್ರ ಪ್ರಕಾರ ಓದ್ಕೊಬೇಕು, ಜಾಸ್ತಿ ಎಫರ್ಟ್ಸ್ ಹಾಕಬೇಕು. ಈಗೆಲ್ಲ ಎಕ್ಸಾಮ್ ಟೈಮ್ ಬರ್ತಾಯಿದೆ, ಬೆಳಗ್ಗೆ 5 ಗಂಟೆಗೆ ಓದ್ಕೊಬೇಕು, ರೀಕಾಲ್ ಮಾಡ್ತಾ ಇರಬೇಕು, ಅವಾಗವಾಗ ರಿವಿಷನ್ ಮಾಡ್ತಾ ಇರಬೇಕು. ಏನು ಹೇಳ್ಕೊಂಡು ಕೊಡ್ತಾರೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ರ್ಯಾಂಕ್ ಬರ್ಬೋದು ಎಲ್ಲರೂ. ಆಯಿತಾ? ಓಕೆ, ಓದ್ಕೊಳ್ಳಿ. ಇವತ್ತಿಂದ ಏನು ವರ್ಕ್ ಐತೆ? ಯು ಟಿ ಐತೆ ನಾಳೆ? ಒಂದು ಸರಿ EVS UT ತೆಗಿರುತ್ತಲ್ಲ ನಿಂದು?